ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಪ್ರತಿದಿನ ದೇವರು ನಮ್ಮನ್ನು ಆಶೀರ್ವದಿಸಿ ಕಾದು ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ದೇವರು ನಮ್ಮ ಸಂಗಡ ಇರುವಂಥ ಸರ್ವಶಕ್ತರಾಗಿದ್ದಾರೆ. ಅವ್ರು ನಮ್ಮನ್ನು ಎಂದಿಗೂ ಕೈ ಬಿಡೋದ್ರಿಲ್ಲ. ಪ್ರೀತಿ ಮಕ್ಕಳೇ, ನೀವು ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ದೇವ್ರು ನಿಮ್ಮನ್ನು ವಿಶೇಷವಾಗಿ ಆಶ್ವಸಿಸಿ ಕಾಪಾಡ್ತಾರೆ. ದೇವ್ರ ಮಕ್ಕಳೇ, ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀನಿ. ದಯಮಾಡಿ ಕಮೆಂಟ್ಸಲ್ಲಿ ನೀವು ಬರೆದು ಹಾಕಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶ್ವಸಿಸಿ ಕಾಪಾಡಲಿ. ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಕರ್ತನು ನಿನ್ನ ಸಂಗಡ ಇರುವನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮ ಸಂಗಡ ಇರ್ತಾರೆ. ಇದಕ್ಕೆ ಆಧಾರವಾಗಿ 2 ಸಾಮುವೇಲ 5ನೇ ಅಧ್ಯಾಯ 10ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಸೇನಾದ್ವೇಷನಾದ ಯೆಹೋವ ದೇವರು ಅವನ ಸಂಗಡ, ಇದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನೋಡುವುದಾದ್ರೆ ನಮಗೆ ಹಣದ ಕೊರತೆ ಇರುತ್ತೆ, ಕುಟುಂಬದಲ್ಲಿ ಸಮಸ್ಯೆ. ಅಯ್ಯೋ, ನನ್ನ ಜೀವಿತದಲ್ಲಿ ಹೇಗಪ್ಪ ನಾನು ಸಾಗಿಸಲಿ, ಇಷ್ಟೊಂದು ಸಾಲ ಇದೆ, ಇಷ್ಟೊಂದು ಹೋರಾಟ ಇದೆ, ನಾನು ಹೇಗಪ್ಪ ಜೀವಿಸಲಿ ಎಂಬುದಾಗಿ ನಾವು ಗಲಿಬಿಲಿಯಲ್ಲಿ ಇದ್ದೇವೆ. ಆದ್ರೆ ದೇವರು ಇಂದು ಹೇಳ್ತಾನೆ, ಸೇನಾದ್ವೇಷದ ಯೆಹೋವನು ನಿಮ್ಮ ಸಂಗಡ ಇರ್ತಾನೆ. ನಾವು ಯಾವುದಕ್ಕಾಗಿ ಚಿಂತೆ ಮಾಡದೆ ಆತನ ನಂಬಿಕೆಯನ್ನ ನಾವು ಜೀವಿಸ್ಬೇಕು. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡಿ, ದಾವೀದನ ಜೀವಿತ ನೋಡುವಾಗ ಸೇನಾದ್ವೇಷನಾದ ಯೆಹೋವನು ದೇವರು ಅವನ ಸಂಗಡ, ಇದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನ ಸಂಗಡ ಯಾವಾಗಲೂ ದೇವರ ಆತನ ಸಂಗಡ ಇದ್ದ. ದೇವ್ರೇ, ನಾನು ಯಾವಾಗಲೂ ನಿನ್ನ ಸಂಗಡ ಇರ್ತೀನಿ. ದೇವ್ರೇ, ನೀ ನನ್ನ ಸಂಗಡ ಇದ್ದಿ, ನಾನು ಯಾವುದಕ್ಕೂ ಭಯಪಡದೆ ಚಿಂತೆ ಮಾಡದೆ ನೀ ನನ್ನನ್ನು ನಡೆಸುವಂತ ಸರ್ವಶಕ್ತರಾಗಿದ್ದರೆ ಎಂಬುದಾಗಿ ನಂಬಿಕೆಯಿಂದ ಜೀವಿಸಿದ್ದೇನೆ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ದೇವರು ಆತನ ಸಂಗಡ ಯಾವಾಗಲೂ ಇದ್ದರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 34 ಹೇಳ್ತದೆ, ದೇವರು ಪಕ್ಷಪಾತವಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಅವರು ಸಹಾಯ ಮಾಡಿದರೆ ನಾನು ಮಾಡಲೇ ಇಲ್ಲ. ದೇವ್ರು ಯಾವಾಗಲೂ ನನಗೂ ಕೂಡ ಪ್ರತಿಯೊಬ್ಬರ ಕುಟುಂಬದಲ್ಲಿ ಎಲ್ಲರಿಗೂ ಆತ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ನನ್ನ ಮಗಳು, ನನ್ನ ಮಗ ಯಾವುದೋ ಕಷ್ಟದಲ್ಲಿದ್ದಾರೆ, ಅವನಿಗೆ ಬಿಡಿಸ್ಬೇಕೆಂಬುದೇ ಆತನ ಆಸೆ ಆಗಿದೆ. ಅದೇ ತರ ರೋಮದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೂ ಕೂಡ ದೇವರು ಪಕ್ಷಪಾತ ಮಾಡುವುದಲ್ಲ, ಎಲ್ಲರಿಗೂ ಸಹಾಯ ಮಾಡುವಂತಹ ಸರ್ವಶಕ್ತರು. ಅವ್ರು ನಮ್ಮನ್ನು ಯಾವಾಗಲೂ ನಮ್ಮ ಸಂಗಡ ಇರಬೇಕು ಎಂಬುದೇ ಆತನ ಆಸೆ ಆಗಿದೆ. ಅಯ್ಯೋ, ನನ್ನ ಮಗಳು, ನನ್ನ ಮಗ ಯಾವುದೋ ವೇದನೆಯಲ್ಲಿದ್ದರೆ ಆತನ ಸಂಗಡ ಇರಬೇಕು, ಎಲ್ಲ ಸಮಸ್ಯೆನ ಬಿಡುಗಡೆ ಕೊಡಬೇಕೆಂಬುದೇ ಆತನ ಆಸೆ ಆಗಿದೆ ಪ್ರೀತಿಯ ಮಕ್ಕಳೇ. ಅದೇ ತರ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ಯಾವ ತೊಂದರೆಯಲ್ಲಿ ಇದ್ದೀವಿ ಎಂಬುದು ನಾವು ಯೋಚನೆ ಮಾಡುವಾಗ ದೇವ್ರು ಹೇಳ್ತಾ ಇದ್ದೇನೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನಿಮ್ಮ ಎಲ್ಲ ಪರಿಸ್ಥಿತಿ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ದೇವ್ರು ಕರೀತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನ ಜೀವಿತ ನೋಡುವಾಗ ಎಲ್ಲ ಆಶೀರ್ವದಿಸಿ ಆತನನ್ನು ಅಭಿವೃದ್ಧಿ ಪಡಿಸಿದರೆ ನೋಡ್ತೀವಿ. ಆತ ಕುರಿ ಕಾಯುವಂತ ಸಮಯದಲ್ಲಿ ಕೂಡ ದೇವರು ಆತನನ್ನು ಆಶೀರ್ವದಿಸಿದರೆ ನೋಡ್ತೀವಿ. ಆತನಿಗೆ ಬೇಕಂತೆಲ್ಲ ಸಹಾಯ ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 121ನೇ ಅಧ್ಯಾಯ ನೋಡಿದ ಪ್ರೀತಿಯ ಮಕ್ಕಳೇ, ಅಲ್ಲಿ 1ನೇ ಅಧ್ಯಾಯ, ಪರಲೋಕ ಭೂಲೋಕ ನನ್ನ ಸಹಾಯಗಳಿಂದ ಬರ್ತದೆ, ನನ್ನ ಕಣ್ಣೆತ್ತಿ ನೋಡುವುದಾದ್ರೆ ನನ್ನ ಸಹಾಯವು ಯೆಹೋವನಿಂದಲೇ ಬರುವುದು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಆತ ನಮಗೆ ಸಹಾಯಕನಾಗಿದ್ದಾನೆ. ಯಾವುದೇ ಕೊರತೆ ಇದ್ರೂ ಕೂಡ ನಾವು ಆತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಪ್ರೀತಿಯ ಮಕ್ಕಳೇ. ನಾವು ಪ್ರಾರ್ಥನೆ ಸಮಯ ಕಳಿಬೇಕು. ದೇವರೇ, ಈ ದಿನ ಕೊಟ್ಟಿದಪ್ಪ, ನಿಂಗೆ ಸ್ತೋತ್ರ. ಈ ದಿನ ನೀನು ನನ್ನ ಸಂಗಡ ಇರು, ಈ ತಿಂಗಳಲ್ಲಿ ಎಲ್ಲ ಕೊರತೆಯನ್ನು ಬಿಡುಗಡೆ ಕೊಡು ಅಪ್ಪ. ನೀನು ದಾವೀದನ ಸಂಗಡ ಇದ್ದ ಹಾಗೆ ಅಪ್ಪ, ನನ್ನ ಕುಟುಂಬದಲ್ಲಿ ನನ್ನ ಸಂಬಂಧಿಕರು ಎಲ್ಲರ ಸಂಗಡ ನೀನು ಇರುವಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಇರುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಒಂದು ದಿವಸ ಒಂದು ವ್ಯಾಪಾರ ವ್ಯಕ್ತಿ ಇದ್ದ ಪ್ರೀತಿಯ ಮಕ್ಕಳೇ. ಆತ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ, ತನ್ನ ಸ್ವಯಂ ಬುದ್ಧಿಯಿಂದ ಆತೆಲ್ಲ ಮಾಡ್ತಾ ಇದ್ದ, ದೇವರನ್ನ ಬಿಟ್ಟು ತನ್ನ ಜೀವಿತದಲ್ಲಿ ವ್ಯಾಪಾರದಲ್ಲಿ ಮುಂದುವರೆದ. ಆದ್ರೆ ಕೊನೆಯಲ್ಲಿ ಆತ ವಿಫಲವಾದ, ಆ ದುಃಖದಲ್ಲಿದ್ದ. ಅಯ್ಯೋ ದೇವರೇ, ನನಗೆ ಇಷ್ಟರ ಕಷ್ಟದಲ್ಲಿದ್ದ, ಇಲ್ಲ ಹೇಗಾದ್ರೂ ಮಾಡಿ ಬಿಡಿಸೆಂಬುದಾಗಿ. ಆದ್ರೆ ದೇವ್ರು ಹೇಳಿದ್ರು, ನೀನು ನನ್ನನ್ನು ಮರೆತು ಈ ತರ ಮಾಡ್ತಾ ಇದೀಯಾ, ಆದ್ರೆ ಇನ್ಮೇಲೆ ನಾನು ಕ್ಷಮಿಸ್ತೀನಿ, ನೀನು ಒಳ್ಳೆ ಮಾರ್ಗದಲ್ಲಿ ನಡಿ, ನಿನ್ನ ವ್ಯಾಪಾರ ಆಶೀರ್ವದಿಸ್ತೀನಿ ಎಂಬುದಾಗಿ ಪುನಃ ಅವನನ್ನು ಆಶೀರ್ವದಿಸಿದ್ರು. ಅದೇ ತರ ನಮ್ಮ ಜೀವಿತದಲ್ಲಿ ಏನೇ ಕೊರತಿದ್ರು ದೇವ್ರು ನಡೆಸುವಂತ ದೇವರು, ನಮ್ಮ ಸಂಗಡ ಇರುವಂತ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಪ್ರೀತಿಯ ಮಕ್ಕಳೇ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ, ಇವಳ ಸಮಯಕ್ಕಾಗಿ ಸ್ತೋತ್ರ.
ಪ್ರೀತಿ ದೇವರೇ, ಮುಂಜಾನೆ ವೇಳೆಯಲ್ಲಿ ಈ ಮಕ್ಕಳು ಯಾವ್ಯಾವ ಸಮಸ್ಯೆಲಿದ್ರು ಆ ಸಮಸ್ಯೆ ತೆಗೆದಾಕಿ ಅವ್ರ ಸಂಗಡ ಇರುವಪ್ಪ. ದಾವಿದನ ಸಂಗಡ ಇದ್ದ ಹಾಗೆ ಈ ಮಕ್ಕಳ ಸಂಗಡ ಇರುವಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಬೇಕಂತೆಲ್ಲ ಸಹಾಯ ಮಾಡು, ಅವ್ರನ್ನ ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ಎಲ್ಲ ಕುಂತು ಕೊರತೆಯನ್ನು ನೀಗಿಸಿ ಅವ್ರ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀಡು ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.